ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಗಣಿತದ ಮೊದಲ ಅಧ್ಯಾಯ ಸಂಖ್ಯಾ ಪದ್ಧತಿಯನ್ನ ಕಲೀಲಿಕ್ಕೆ ಇದ್ದೇವೆ. ಸೊ ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಇವತ್ತಿನ ತರಗತಿಯನ್ನ ನಾವೇ ಇಬ್ಬರು ಮಕ್ಕಳ ಮಾತುಕತೆಯ ಮೂಲಕ ಆರಂಭಿಸೋಣ. ಇಲ್ಲಿ ಇಬ್ಬರು ಮಕ್ಕಳು ಕಾಣ್ತಾ ಇರಬಹುದು ನಿಮಗೆ. ಒಂದು ಹುಡುಗಿ ಇದ್ದಾಳೆ, ಮತ್ತೊಂದು ಹುಡುಗ ಇದ್ದಾನೆ. ಹುಡುಗಿಯ ಹೆಸರು ರಾಣಿ, ಹುಡುಗನ ಹೆಸರು ರಾಜು. ಸೊ ಈಗ ರಾಣಿ ಮತ್ತು ರಾಜು ಇಬ್ಬರು ಮಾತಾಡ್ತಾ ಇದ್ದಾರೆ. ರಾಣಿ ಹೇಳ್ತಾಳೆ, ನಾವಿಂದು ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಅದಕ್ಕೆ ರಾಜು ಹೇಳ್ತಾನೆ, ಹಾ ಆಯ್ತು ಅಂತ ಹೇಳಿ. ಓಕೆ, ಇವರಿಬ್ಬರು ಮಾತಾಡ್ತಾ ಮೊದಲಿಗೆ ರಾಣಿ ಹೇಳ್ತಾಳೆ, ರಾಜು ನೀನೊಂದು ಸಂಖ್ಯೆಯನ್ನ ಯೋಚಿಸು. ಅದಕ್ಕೆ ರಾಜು ಹೇಳ್ತಾನೆ, ಆಯ್ತು ಎಂದು. ಹಾಗಾದರೆ ರಾಣಿ ಹೇಳ್ತಾಳೆ, ನೀನು ಆ ಸಂಖ್ಯೆಯನ್ನು ಸಂಖ್ಯಾ ಪದ್ಧತಿ ಅಂದ್ರೆ ಸಂಖ್ಯಾ ರೇಖೆಯಲ್ಲಿ ಗುರುತಿಸಬಹುದಾ? ಅದಕ್ಕೆ ರಾಜು ಹೇಳ್ತಾನೆ, ಎಸ್, ನನಗೆ ಆ ಸಂಖ್ಯೆಯನ್ನ ಸಂಖ್ಯಾ ಪದ್ಧತಿಯಲ್ಲಿ ಗುರುತಿಸು ಎಂದು. ಆಯ್ತು. ಅದಕ್ಕೆ ಹೇಳ್ತಾಳೆ ರಾಣಿ, ಏನ್ ಹೇಳ್ತಾಳೆ, ಗುರುತಿಸು ನೋಡೋಣ. ಅದಕ್ಕೆ ರಾಜು ಆ ಸಂಖ್ಯಾ ಪದ್ಧತಿಯಲ್ಲಿ ಅಂದ್ರೆ ಸಂಖ್ಯಾ ರೇಖೆಯಲ್ಲಿ ಸಂಖ್ಯೆಯನ್ನ ಗುರುತಿಸ್ತಾನೆ. ಅವನಿಲ್ಲಿ 1 ಅಂತ ಬರಿತಾನೆ, 2, 3, 4, 5, 6, 7, 8 ಹೀಗೆ ಸಂಖ್ಯಾ ರೇಖೆ ಒಂದು ಎಳೆದು ಇಲ್ಲಿಗೆ 6 ಅಂತ ಹೇಳಿ ಗುರುತಿಸ್ತಾನೆ. ಹಾಗಾದರೆ ರಾಜು ಯೋಚಿಸಿದ ಸಂಖ್ಯೆ ಯಾವುದು? ರಾಜು ಯೋಚಿಸಿದ ಸಂಖ್ಯೆ 6. ಹಾಗೆ ರಾಣಿ ಕೇಳ್ತಾಳೆ, 6 ಯಾವ ಸಂಖ್ಯೆ ಎಂದು. ಅದಕ್ಕೆ ರಾಜು ಹೇಳ್ತಾನೆ, 6 ಒಂದು ಸಮ ಸಂಖ್ಯೆಯಾಗಿದೆ. 6 ಏನಾಗಿದೆ? ಸಮ ಸಂಖ್ಯೆಯಾಗಿದೆ. 2ರಿಂದ ಭಾಗವಾಗುವ ಸಂಖ್ಯೆಯನ್ನ ಸಮ ಸಂಖ್ಯೆ ಎಂದು ಹೇಳ್ತಾರೆ. ಹಾಗೆಯೇ ಇದು ಒಂದು ಸ್ವಾಭಾವಿಕ ಸಂಖ್ಯೆಯೂ ಹೌದು. 6 ಏನಾಗಿದೆ? ಒಂದು ಸ್ವಾಭಾವಿಕ ಸಂಖ್ಯೆ ಕೂಡ ಆಗಿದೆ. ಸ್ವಾಭಾವಿಕ ಸಂಖ್ಯೆ ಕೂಡ ಆಗಿದೆ. ಅದಕ್ಕೆ ರಾಣಿ ಕೇಳ್ತಾಳೆ, ಸ್ವಾಭಾವಿಕ ಸಂಖ್ಯೆಗಳೆಂದರೇನು? ಆಗ ರಾಜು ಹೇಳ್ತಾನೆ, ನೋಡಿ, ಸ್ವಾಭಾವಿಕ ಸಂಖ್ಯೆಗೆ ಅವನು ಉತ್ತರಿಸ್ತಾನೆ ಈ ರೀತಿ: 1ರಿಂದ ಶುರುವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಹೇಳ್ತಾರೆ. ಏನಂತ ಬರಿಬಹುದು? 1ರಿಂದ ಶುರುವಾಗಿ ಅನಂತದ ಎಡೆಗೆ ಸಾಗುವ ಸಂಖ್ಯೆಗಳನ್ನು ಏನಂತ ಹೇಳ್ತೇವೆ? ಸ್ವಾಭಾವಿಕ ಸಂಖ್ಯೆ ಎಂದು ಹೇಳ್ತೇವೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲಿಷ್ ಅಕ್ಷರದ N ಎಂಬ ಅಕ್ಷರದಿಂದ ಗುರುತಿಸಲಾಗ್ತದೆ. ಇದನ್ನ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಬರೆಯುವುದಾದ್ರೆ ಈ ರೀತಿ ಬರಿಬಹುದು ಎಂದು ಯಾರು ಹೇಳ್ತಾರೆ? ರಾಜು ಹೇಳ್ತಾನೆ. ಅದಕ್ಕೆ ರಾಣಿಗೆ ಖುಷಿ ಆಗ್ತದೆ, ಬಾ ರಾಜು, ಇಷ್ಟೆಲ್ಲ ವಿಷಯಗಳಿವೆ ಅಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ಪುನಃ ರಾಣಿ ಕೇಳ್ತಾಳೆ, ಹಾಗಾದ್ರೆ ನಾನೀಗ ಇನ್ನೊಂದು ಸಂಖ್ಯೆಯನ್ನ ಹೇಳ್ತೇನೆ, ನೀನ್ ಅದನ್ನ ಸಂಖ್ಯಾ ರೇಖೆಯಲ್ಲಿ ಗುರುತಿಸಬಹುದಾ ಅಂತ ಕೇಳ್ತಾಳೆ. ಅದಕ್ಕೆ ರಾಜು ಹೇಳ್ತಾನೆ, ಓ ಗುರುತಿಸುವೆ. ಆಗ ರಾಣಿ ಹೇಳ್ತಾಳೆ, 0ಯನ್ನ ಗುರುತಿಸು ಎಂದು. ಆಗ ರಾಜು ಏನ್ ಮಾಡ್ತಾನೆ? ಒಂದು ಗೆರೆ ಎಳಿತಾನೆ, 0 ಅಂತ ಹಾಕ್ತಾನೆ. ಇಲ್ಲಿ 1, 2, 3, 4 ಅಂತ ಹೇಳಿ ಬರಿಬಹುದು. ಮತ್ತೆ ಹೀಗೆ ಒಂದು 0ಗೊಂದು ಸಣ್ಣ ಬಾಕ್ಸ್ ಮಾಡ್ತಾನೆ, 0ಯನ್ನ ಗುರುತಿಸ್ತಾನೆ. ಆಗ ರಾಣಿ ಹೇಳ್ತಾಳೆ, ನೋಡಿ, ವೆರಿ ಗುಡ್ ರಾಜು, 0 ಇದು ಯಾವ ಸಂಖ್ಯೆ? ಆಗ ರಾಜು ಹೇಳ್ತಾನೆ, 0 ಒಂದು ಪೂರ್ಣ ಸಂಖ್ಯೆಯಾಗಿದೆ. ಏನಾಗಿದೆ? 0 ಒಂದು ಪೂರ್ಣ ಸಂಖ್ಯೆಯಾಗಿದೆ. ರಾಣಿ ಕೇಳ್ತಾಳೆ, ಆಗ ಪೂರ್ಣ ಸಂಖ್ಯೆ ಏನೆಂದು ಹೇಳುವೆಯಾ? ನನಗೆ ಪೂರ್ಣ ಸಂಖ್ಯೆ ಏನೆಂದು ಹೇಳ್ತೀಯಾ ಅಂತ. ಅದಕ್ಕೆ ರಾಜು ಹೇಳ್ತಾನೆ, 0ಯಿಂದ ಪ್ರಾರಂಭವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯಾಗಣವನ್ನು ಪೂರ್ಣ ಸಂಖ್ಯೆ ಎನ್ನುವರು. ಪೂರ್ಣ ಸಂಖ್ಯೆ ಎನ್ನುವರು.
ಅದಕ್ಕೆ ಇವಳೇನ್ ಹೇಳ್ತಾಳೆ, ರಾಣಿ ಇದನ್ನ ಡಬ್ಲ್ಯೂ ಎಂಬ ಇಂಗ್ಲಿಷ್ ಅಕ್ಷರದಿಂದ ಗುರುತಿಸುತ್ತಾರೆ. ಡಬ್ಲ್ಯೂ ಎಂದರೆ ಇಂಗ್ಲಿಷ್ ನಲ್ಲಿ ಹೋಲ್ ನಂಬರ್ ಎಂದರ್ಥ. ಹೋಲ್ ನಂಬರ್, ಪೂರ್ಣ ಹೋಲ್ ನಂಬರ್ ಎಂದು ಅರ್ಥ. ಇದನ್ನ ಸಂಖ್ಯಾಗಣದಲ್ಲಿ ಬರೆಯುವುದಾದ್ರೆ 0, 1, 2 ಹೀಗೆ ಅನಂತದ ಎಡೆಗೆ ಸಾಕ್ತದೆ. ಇದನ್ನ ಏನಂತ ಹೇಳ್ತೇವೆ, ಪೂರ್ಣ ಸಂಖ್ಯೆಗಳು ಎಂದು ಹೇಳ್ತೇವೆ ಅಂತ ಹೇಳಿ ರಾಣಿ ಮತ್ತು ರಾಜು ಹೇಳ್ತಾರೆ. ಇಬ್ಬರು ಮಾತಾಡಿಕೊಳ್ತಾರೆ. ಆಗ ರಾಣಿ ಇನ್ನೊಮ್ಮೆ ಹೇಳ್ತಾಳೆ, ಹಾಗಾದ್ರೆ ನಾನೀಗ ಇನ್ನೊಂದು ಸಂಖ್ಯೆಯನ್ನ ಹೇಳುವೆ, ಗುರುತಿಸುವೆಯಾ? ಅದಕ್ಕೆ ರಾಜು ಏನ್ ಹೇಳ್ತಾಳೆ, ಓ ಎಸ್, ನಾನು ಆ ಸಂಖ್ಯೆನ ನೀನ್ ಹೇಳುವ ಸಂಖ್ಯೆನ ಗುರುತಿಸ್ತೇನೆ ಅಂತ ಹೇಳಿ. ಆಗ ರಾಣಿ ಹೇಳ್ತಾಳೆ, -4 ಗುರುತಿಸು. ಆಗ ರಾಜು ಏನ್ ಮಾಡ್ತಾನೆ, ಒಂದು ಗೆರೆ ಎಳಿತಾನೆ. ಗೆರೆಯಲ್ಲಿ ತುಂಬಾ ಇದನ್ನ ಮಾರ್ಕ್ ಗಳನ್ನ ಮಾಡ್ತಾನೆ. ಒಂದು ಕಡೆ 0 ಬರಿತಾನೆ. 0ಯ ಬಲಬದಿಯಲ್ಲಿ 1, 2, 3, 4 ಅಂತ ಹೇಳಿ ಹೀಗೆ ಬರಿತಾ ಹೋಗ್ತಾನೆ. ಎಡಬದಿಯಲ್ಲಿ 1, -2, -3, -4, -5 ಅಂತ ಹೇಳಿ ಬರ್ದು -4ಗೆ ಒಂದು ಬಾಕ್ಸ್ ಮಾಡ್ತಾನೆ. ಆಗ ರಾಣಿ ಹೇಳ್ತಾಳೆ, ಇದು -4 ಯಾವ ಸಂಖ್ಯೆಯಾಗಿದೆ? ಆಗ ರಾಜು ಹೇಳ್ತಾನೆ, ಇದೊಂದು ಪೂರ್ಣಾಂಕವಾಗಿದೆ. ಇದನ್ನ ಏನಂತ ಹೇಳ್ತೇವೆ, ಪೂರ್ಣಾಂಕ ಎಂದು ಹೇಳುತ್ತೇವೆ. ಪೂರ್ಣಾಂಕವಾಗಿದೆ. ಪೂರ್ಣಾಂಕವೆಂದರೆ, ಪುನಃ ರಾಜು ಮುಂದುವರಿತಾನೆ ನೋಡಿ. ಅವಳು ಕೇಳ್ತಾಳಂತ ಅವನಿಗೆ ಗೊತ್ತೇ ಇದೆ ಪೂರ್ಣಾಂಕ ಎಂದ್ರೇನು ಅಂತ ಹೇಳಿ. ಯಾರು ಕೇಳ್ತಾಳೆ? ರಾಣಿ ಕೇಳ್ತಾಳೆ. ಅದಕ್ಕೆ ಅವನೇ ಹೇಳ್ತಾನೆ ರಾಜು, ಪೂರ್ಣಾಂಕಗಳೆಂದರೆ ಋಣ ಸ್ವಾಭಾವಿಕ ಸಂಖ್ಯೆಗಳು. ಋಣ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡ ಸಂಖ್ಯಾಗಣವೇ ಪೂರ್ಣಾಂಕಗಳು. ಆಯ್ತಾ? ಹೀಗೆ ಹೇಳ್ತಾನೆ. ಮತ್ತೆ ಅವನೇ ಹೇಳ್ತಾನೆ, ರಾಜು ಹೇಳ್ತಾನೆ, ಇದನ್ನ Z ಎಂಬ ಅಕ್ಷರದಿಂದ ಗುರುತಿಸುವರು. ಅದಕ್ಕೆ ರಾಣಿ ಹೇಳ್ತಾಳೆ ನೋಡಿ, ಮುಂದುವರಿತಾಳೆ ಅವಳು, Z ಎಂಬುದು, Z ಎಂದರೆ ಎಣಿಸು ಎಂದರ್ಥ. Z ಎಂದರೇನು? ಎಣಿಸು ಎಂದು ಅರ್ಥ ಕೊಡುವ ಜರ್ಮನ್ ಭಾಷೆಯಿಂದ ಆರಿಸಲಾಗಿದೆ. ಇದನ್ನು ಯಾವ ಭಾಷೆಯಿಂದ ಆರಿಸಲಾಗಿದೆ? ಜರ್ಮನ್ ಭಾಷೆಯಿಂದ ಆರಿಸಲಾಗಿದೆ. Z ಎಂದರೆ ಝೆಹೆಲೆನ್. Z ಎಂದರೇನು? ಝೆಹೆಲೆನ್. ಅದ್ರ ಪದದ ಅರ್ಥ ಏನು? ಎಣಿಸು ಎಂದು ಅರ್ಥ ಅಂತೆ. ಅದನ್ನ ಯಾರು ಹೇಳ್ತಾರೆ? ರಾಣಿ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಜು ನೋಡಿ, ಆಗದಿಂದ ರಾಣಿಯೇ ಕೇಳ್ತಾ ಇದ್ದಾಳೆ ಪ್ರಶ್ನೆಗಳನ್ನ ರಾಜುವಿಗೆ. ಈಗ ರಾಜು ಹೇಳ್ತಾನೆ, ಈಗ ನನ್ನ ಸರದಿ ನೋಡು, ನಾನ್ ನಿನ್ಗೆ ಕೇಳ್ತೇನೆ, ಅದನ್ನ ನೀನು ಹೇಳ್ಬೇಕು. ನಾನೀಗ ಹೇಳುವ ಒಂದು ಸಂಖ್ಯೆಯನ್ನ ನೀನು ಸಂಖ್ಯಾ ರೇಖೆಯಲ್ಲಿ ಗುರುತಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ಓ, ನಾನ್ ಗುರುತಿಸ್ತೇನೆ. ಆಗ ರಾಜು ಹೇಳ್ತಾನೆ, ಹಾಗಾದರೆ 3/2 ಗುರುತಿಸು. ಯಾವ್ದನ್ನ ಗುರುತಿಸು? 3/2 ಗುರುತಿಸು. ಆಗ ರಾಣಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ಸಂಖ್ಯಾ ರೇಖೆ ಎಳಿತಾಳೆ, 0 ಅಂತ ಹಾಕ್ತಾಳೆ. ಯಾವ್ದನ್ನ ಹೇಳಿದವನು? 3ನೇ 2 ಗುರುತಿಸ್ಬೇಕಂತೆ. ಅದೇನ್ ಮಾಡ್ತಾಳೆ ನೋಡಿ, ಇಲ್ಲಿ ಬರಿತಾಳೆ 0 ಆದ ನಂತರ 1/2, 2/2, 3/2, 4/2 ಇದು ಮುಂದುವರಿತದೆ. 3/2 ಎಲ್ಲಿ ಬರ್ತದೆ ಅಲ್ಲಿಗೆ ಒಂದು ಬಾಕ್ಸ್ ಹಾಕ್ತಾಳೆ. ಈಗ ರಾಜು ಕೇಳ್ತಾನೆ, ಆಗದಿಂದ ರಾಣಿ ಕೇಳ್ತಾ ಇದ್ಲು, ಇದು ಯಾವ ಸಂಖ್ಯೆ, ಇದು ಯಾವ ಸಂಖ್ಯೆ ಅಂತ. ಈಗ ರಾಜು ಕೇಳ್ತಾನೆ ನೋಡಿ, ಇದು ಯಾವ ಸಂಖ್ಯೆ ಹೇಳು ನೋಡೋಣ. ಅದಕ್ಕೆ ರಾಣಿ ಹೇಳ್ತಾಳೆ, ಇದು ಒಂದು ಭಾಗಲಬ್ಧ ಸಂಖ್ಯೆ. ಯಾವ ಸಂಖ್ಯೆ? ಇದು ಒಂದು ಭಾಗಲಬ್ಧ ಸಂಖ್ಯೆ. 3ನೇ 2 ಏನಿದೆ ಅಲ್ವಾ, ಇದು ಭಾಗಲಬ್ಧ ಸಂಖ್ಯೆ. ಆಗ ರಾಜು ಹೇಳ್ತಾನೆ, ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಎಂದರೇನು ಹೇಳು ನೋಡೋಣ. ಆಗ ರಾಣಿ ಹೇಳ್ತಾಳೆ ನೋಡಿ, ಯಾವುದೇ ಸಂಖ್ಯೆಯನ್ನ, ಅವಳು ಹೇಳುವುದನ್ನ ನಾನೀಗ ಬರಿತಾ ಇದ್ದೇನೆ, ಯಾವುದೇ ಸಂಖ್ಯೆಯನ್ನು
ಯಾವುದೇ ಸಂಖ್ಯೆಯನ್ನು ಅಂಶ ಮತ್ತು ಛೇದಗಳನ್ನೊಳಗೊಂಡ ಸಂಖ್ಯಾ ರೀತಿಯಲ್ಲಿ ಬರೆದಾಗ ಅದು ಭಾಗಲಬ್ಧ ಸಂಖ್ಯೆಯಾಗುತ್ತದೆ. ಅದು ಭಾಗಲಬ್ಧ ಸಂಖ್ಯೆಯಾಗುತ್ತದೆ. ಆಗ ಇಲ್ಲಿ ಅಂಶ ಮತ್ತು ಛೇದಗಳು ಪೂರ್ಣಾಂಕಗಳಾಗಿರಬಹುದು, ಆದರೆ ಛೇದ 0ಗೆ ಸಮವಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅಂಶ ಮತ್ತು ನಿಮ್ಮ ಬುಕ್ಕಲ್ಲಿ ಬರೆದು ತಗೊಳ್ಳಿದನ್ನ ಛೇದಗಳು ಪೂರ್ಣಾಂಕಗಳು ಆದರೆ ಛೇದ ಏನಿದೆ ಅಲ್ವಾ, ಆದರೆ ಛೇದ 0ಗೆ ಸಮವಲ್ಲ. ಇದನ್ನ ರಾಜು ಹೇಳ್ತಾನೆ. ಹಾಗಾದ್ರೆ ನಾನು ಇದನ್ನ ಸಾಂಕೇತಿಕವಾಗಿ ಬರಿತೇನೆ. ಭಾಗಲಬ್ಧ ಸಂಖ್ಯೆಗಳನ್ನ ಕ್ಯೂ ಎಂಬ ಅಕ್ಷರದಿಂದ ಗುರುತಿಸ್ತಾರೆ. ಯಾವುದರಿಂದ? ಕ್ಯೂ ಎಂಬ ಅಕ್ಷರದಿಂದ ಗುರುತಿಸ್ತಾರೆ. ಇದನ್ನ ಸಾಂಕೇತಿಕವಾಗಿ ಹೀಗೆ ಬರಿಬಹುದು. ಕ್ಯೂ ಎಂದರೆ ಪಿ ಬೈ ಸ್ಮಾಲ್ ಲೆಟರ್ ಕ್ಯೂ, ಸ್ಮಾಲ್ ಲೆಟರ್ ಪಿ, ಸ್ಮಾಲ್ ಲೆಟರ್ ಕ್ಯೂ. ಇಲ್ಲಿ ಪಿ ಮತ್ತು ಕ್ಯೂಗಳು ಯಾವುದಕ್ಕೆ ಸೇರಿದೆ? ಝಡ್ಗೆ ಸೇರಿದೆ. ಝಡ್ ಎಂದರೆ ಪೂರ್ಣಾಂಕ ಅಲ್ವಾ, ಆದರೆ ಕ್ಯೂ ಯಾವುದಕ್ಕೆ ಸಮವಲ್ಲ? 0ಗೆ ಸಮವಲ್ಲ. ಈಗ ನೀವೊಂದು ಕೇಳ್ಬೋದು, ಮ್ಯಾಮ್ ಪಿ ಕ್ಯೂ ಝಡ್ ಓಕೆ, ಇದೇನು ಅಂತ ಹೇಳಿ. ಇದು ಸೇರಿದೆ ಎಂದು ಬರೆಯುವ ಒಂದು ಚಿಹ್ನೆ, ಸೇರಿದೆ ಎಂಬ ಚಿಹ್ನೆ. ಆಯ್ತಾ? ಸೇರಿದೆ ಅಂತ ಹೇಳಿ ಬರೀಲಿಕ್ಕೆ ಈ ರೀತಿ ಬರೀತಾರೆ. ಒಂದು ಸಿ ಬರೆದು ಅದಕ್ಕೊಂದು ಡ್ಯಾಶ್. ಅದರ ಅರ್ಥ ಸೇರಿದೆ ಎಂದು. ಝಡ್ ಎನ್ನುವುದು ಸಂಖ್ಯಾಗಣ. ನೋಡಿ, ಝಡ್ ಎನ್ನುವುದು ಸಂಖ್ಯಾಗಣ ಆಗಿದೆ. ಯಾವುದನ್ನ ಝಡ್ ಅಲ್ಲಿ ನಾವು ಬರಿತೇವೆ? ಝಡ್ ಅನ್ನ ಪೂರ್ಣಾಂಕಗಳು ಅಲ್ವಾ. ಝಡ್ ಎಂದರೆ ಪೂರ್ಣಾಂಕಗಳು. ನಾವು ಈಗಷ್ಟೇ ಬರ್ದೆವು, ಕಳೆದ ಒಂದು ಸ್ಲೈಡ್ ಅಲ್ಲಿ ನೋಡಿದೆವು. ಅವ್ರು ಮಾತಾಡುವಾಗ ಹೇಳುವ ಝಡ್ ಎಂದರೆ ಪೂರ್ಣಾಂಕಗಳು. ಝಡ್ ಅನ್ನ ಪೂರ್ಣಾಂಕಗಳಂತ ಹೇಳಿ ಬರಿತೇವೆ. ಝಡ್ ಎಂದ್ರೆ ಝೆಹ್ಲೆನ್. ಹಾಗಾದ್ರೆ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರಬಹುದು, ಪೂರ್ಣಾಂಕದ ಗಣಕ್ಕೆ ಸೇರಿರಬಹುದು. ಆದರೆ ಕ್ಯೂ ಅಂದ್ರೆ ಛೇದ ಯಾವತ್ತೂ 0ಗೆ ಏನಲ್ಲ? ಸಮವಲ್ಲ. ಇಷ್ಟು ಮಾತಾಡಿಕೊಳ್ತಾರೆ ನೋಡಿ. ಇವರಿಷ್ಟು ಮಾತಾಡಿ ಇಷ್ಟನ್ನ ಹೇಳ್ತಾರೆ. ಈಗ ರಾಜು ಪುನಃ ಹೇಳ್ತಾನೆ ನೋಡಿ, ನಾನೀಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ನೀನ್ ನನಗೆ ಎಷ್ಟು ಕ್ವಶನ್ ಕೇಳಿದೆ ಆಗದಿಂದ, ನಾನೀಗ ಇನ್ನೊಂದು ಪ್ರಶ್ನೆ ನಿನಗೆ ಕೇಳ್ತೇನೆ, ನನಗೆ ಉತ್ತರ ಕೊಡು ನೀನು ಅಂತ. ಅದಕ್ಕೆ ರಾಣಿ ಹೇಳ್ತಾಳೆ, ಓ ನಾನು ಉತ್ತರ ಕೊಡ್ತೇನೆ, ಕೇಳು ನೋಡೋಣ, ಯಾವ ಪ್ರಶ್ನೆ ಬೇಕಾದ್ರೂ ಕೇಳು, ನಾನು ನಿನಗೆ ಉತ್ತರ ಕೊಡ್ತೇನೆ ಅಂತ. ಆಗ ರಾಜು ಹೇಳ್ತಾನೆ, ಕೇಳಿ. ರಾಜು ಹೇಳ್ತಾನೆ, ರಾಣಿ ನಿನಗೆ ಒಂದು ಪ್ರಶ್ನೆ. 6 ಮತ್ತು 7 ಎಂಬ ಸಂಖ್ಯೆಯ ನಡುವೆ ಬೇರೆ ಸಂಖ್ಯೆ ಇದೆಯೇ ಎಂದು. ಅದಕ್ಕೆ ರಾಣಿ ಹೇಳ್ತಾಳೆ, ಹೌದು, 6 ಮತ್ತು 7ರ ನಡುವೆ ಅಪರಿಮಿತ ಸಂಖ್ಯೆಗಳಿವೆ, ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ ಅಲ್ದಾ. 2 ಸಂಖ್ಯೆಗಳ ನಡುವೆ, ಈಗ ನಾನು ಬರಿತಾ ಇದ್ದೇನೆ ಕೇಳಿ, ಎರಡು ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ. ಅದಕ್ಕೆ ಹೇಳ್ತಾನೆ ರಾಜು, ಹಾಗಾದರೆ 6 ಮತ್ತು 7ರ ನಡುವೆ ಇರುವ 3 ಭಾಗಲಬ್ಧ ಸಂಖ್ಯೆ ತಿಳಿಸು. ಕ್ವೆಶ್ಚನ್ ಬರಿತೇನೆ ನೋಡಿ. 6 ಮತ್ತು 7ರ ನಡುವೆ ಇರುವ 3 ಭಾಗಲಬ್ಧ ಸಂಖ್ಯೆಯನ್ನ ಕಂಡುಹಿಡಿ.
ಏನ್ ಕೇಳುದು? 6 ಮತ್ತು 7ರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಯನ್ನ ಕಂಡುಹಿಡಿ ಅಂತ ಹೇಳಿ ರಾಜು ಹೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ಎಷ್ಟು ಬೇಕು ನಿನ್ಗೆ? 3 ಬೇಕಲ್ವಾ? ಈಗ ನಾನು ಮಾಡ್ತೇನೆ ಹೇಗೆ ಕಂಡು ಹಿಡಿಯುವುದಂತ ಹೇಳಿ. 3 + 1 ಎಷ್ಟು ಸಂಖ್ಯೆ ನಿಮ್ಗೆ ಕಂಡು ಹಿಡಿಬೇಕು ಆ ಸಂಖ್ಯೆಗೆ 1 ಕೂಡಿಸ್ಬೇಕು. ಎಷ್ಟು ಬಂತು? 4 ಬಂತು. ಈಗ ನೀನು ಕೊಟ್ಟಂತಹ ಸಂಖ್ಯೆ ಯಾವುದು? ಒಂದು 6, ಮತ್ತೊಂದು 7. ಇದನ್ನ ಮೊದಲಿಗೆ ನೀವು ಭಾಗಲಬ್ಧ ಸಂಖ್ಯೆಯ ರೀತಿಯಲ್ಲಿ ಬರಿಬೇಕು. ಯಾವುದೇ ಪೂರ್ಣ ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆಯ ರೀತಿಯಲ್ಲಿ ಬರಿಬಹುದು ಅಲ್ವಾ? 6 ಅನ್ನೋದು ಪೂರ್ಣ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ರೀತಿಯಲ್ಲಿ ಹೇಗೆ ಬರಿಬಹುದು ಇದನ್ನ? 6/1 ಅನ್ನೋ ರೀತಿಯಲ್ಲಿ. ಹಾಗೆ 7ನ್ನ ಹೇಗೆ ಬರಿಬಹುದು ಭಾಗಲಬ್ಧ ಸಂಖ್ಯೆಯಲ್ಲಿ? 7/1. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಷ್ಟು ಸಂಖ್ಯೆ ಕಂಡು ಹಿಡಿಲಿಕ್ಕೆ ಹೇಳಿದ್ದು? 3. 3ಕ್ಕೆ ನಾವು ಎಷ್ಟು ಸೇರಿಸಿದ್ವಿ? 1 ಸೇರಿಸಿದ್ವಿ. 4 ಸಿಕ್ಕಿತು. ಈ 4ನ್ನ 6/1 ಅಂಶ ಮತ್ತು ಛೇದಕ್ಕೆ ಗುಣಿಸ್ಬೇಕು. ಹಾಗೆಯೇ 7/1 ಅಂಶ ಮತ್ತು ಛೇದಕ್ಕೆ ಗುಣಿಸ್ಬೇಕು. 6 ಗುಣಿಸುವಾಗ ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ. 6 24, 1 4. ಅದೇ ರೀತಿ 7 28, 1 4. ಈಗ ನಮ್ಗೆ 2 ಸಂಖ್ಯೆಗಳು ಸಿಕ್ಕಿದವು. ಯಾವುದೆಲ್ಲ? 24/4 ಮತ್ತು 28/4. ಇದರ ಮಧ್ಯದಲ್ಲಿ ಬೇರೆ ಸಂಖ್ಯೆಗಳಿವೆಯಾ? ಇದೆ ಅಲ್ವಾ? ಇದರ ಮಧ್ಯದಲ್ಲಿ ಬೇರೆ ಸಂಖ್ಯೆಗಳಿವೆ. ಯಾವುದೆಲ್ಲ ಅದು? 25/4, 26/4, ಹಾಗೆ 27/4. ಇದೇ ಆ 3 ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ಬರಿತೇನೆ. ಹಾಗಾದರೆ 6 ಮತ್ತು 7ರ ನಡುವೆ ಇರುವ 3 ಭಾಗಲಬ್ಧ ಸಂಖ್ಯೆಗಳು, 3 ಭಾಗಲಬ್ಧ ಸಂಖ್ಯೆಗಳು ಯಾವುದೆಲ್ಲ? 25/4, 26/4, 27/4. ಇದಿಷ್ಟು ನಿಮಗೆ ಅರ್ಥ ಆಯ್ತಾ? ರಾಜು ಮತ್ತು ರಾಣಿ ಏನ್ ಮಾತಾಡಿಕೊಂಡ್ರು ಇದಿಷ್ಟು ನಿಮಗೆ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಮುಂದುವರಿಯೋಣ, ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸದ ಮೊದಲ ಅಭ್ಯಾಸವನ್ನು ನಾವಿವತ್ತು ಮುಗಿಸೋಣ. ಅಭ್ಯಾಸ 1.1ರ ಮೊದಲ ಪ್ರಶ್ನೆ. 0 ಒಂದು ಭಾಗಲಬ್ಧ ಸಂಖ್ಯೆ. ನೀವು ಅದನ್ನ ಯಾವ ರೀತಿಯಲ್ಲಿ ಬರೆಯಬಹುದಾ? ಈ ರೀತಿಯಲ್ಲಿ ಬರೆಯಬಹುದಾ ಅಂತ ಕೇಳಿದ್ದಾರೆ. ಹೇಗೆ ಅಂತ ಹೇಳ್ತಾರೆ ನೋಡಿ, ನಾನು ಇಲ್ಲಿ ಹೇಳ್ತೇನೆ. ಬ್ಲಾಕ್ ತೆಗಿವ, ಸಾರಿ, ಇದು ಕ್ವೆಶ್ಚನ್ ಅರ್ಧ ಮಿಸ್ ಆಯ್ತು. ಇದನ್ನ ಈ ರೀತಿ P/Q, ಇಲ್ಲಿ P ಮತ್ತು Qಗಳು Z ಗೆ ಸೇರಿದೆ, ಮತ್ತೆ Q ಅನ್ನೋದು Z ಗೆ ಸಮವಲ್ಲ. ಈ ರೀತಿ ಬರೆಯಬಹುದೇ ಎಂದು ಕೇಳಿದ್ದಾರೆ. ಹಾಗಾದ್ರೆ ನಾವೇನ್ ಹೇಳ್ಬೇಕೀಗ? ಬರೀಬಹುದಲ್ವಾ? 0 ಭಾಗಲಬ್ಧ ಸಂಖ್ಯೆ ಹೇಗೆ ಅಂತ ಹೇಳ್ತಾರೆ. ಹೌದು, ಉತ್ತರ ನೋಡಿ. ಹೌದು, 0 ಒಂದು ಭಾಗಲಬ್ಧ ಸಂಖ್ಯೆ. 0 ಒಂದು ಭಾಗಲಬ್ಧ ಸಂಖ್ಯೆ. ಹೇಗೆ ಬರೆಯುವುದು? 0ಯನ್ನು P/Q ರೂಪದಲ್ಲಿ ಬರೆಯಬಹುದು. ಹೇಗೆ ಅಂತ ಹೇಳ್ಬೋದಾ? ಉದಾಹರಣೆಗೆ 0/1, 0/2, 0/3 ಈ ರೀತಿ ಮುಂದುವರಿತದೆ. ಅರ್ಥ ಆಯ್ತಲ್ವಾ? ಮೊದಲ ಪ್ರಶ್ನೆಗೆ ಉತ್ತರ ಅದು. ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಆಗ ರಾಣಿ ಮಾಡಿಲ್ಲಲ್ವಾ? ಅದೇ ರೀತಿ ಮಾಡ್ಲಿಕ್ಕೆ. ಇಲ್ಲಿ ಎಷ್ಟು ಕಂಡುಹಿಡಿಯಲಿಕ್ಕೆ ನಮ್ಗೆ ಕೇಳಿದ್ದು? 6. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? 6 + 1 ಮಾಡ್ಬೇಕು. ಎಷ್ಟು ಬಂತು? 7. ಅನಂತರ ಏನ್ ಮಾಡ್ಬೇಕೀಗ? ಮೊದಲ ಸಂಖ್ಯೆ 3ನ್ನ ಭಾಗಲಬ್ಧ ಸಂಖ್ಯೆ ರೀತಿ ಬರಿಬೇಕು ಅಲ್ವಾ? 3ನ್ನ 3/1 ಬರಿಬೇಕು, 4ನ್ನ 4/1 ಬರಿಬೇಕು. ಈಗೇನ್ ಮಾಡ್ಬೇಕು? 7ನ್ನ ಅಂಶ ಮತ್ತು ಛೇದಕ್ಕೆ ಗುಣಿಸ್ಬೇಕು. 7/7. 3 7 21, 1 7 7. ಅದೇ ರೀತಿ 4 7 28, 1 7 7. ಈಗ ಎಷ್ಟು ಕಂಡು ಹಿಡಿಲಿಕ್ಕೆ ಹೇಳಿದು? 6. ಯಾವುದೆಲ್ಲ? 21/7 ಆದ ನಂತರ 22/7,
23 ಭಾಗಿಸು 7, 24 ಭಾಗಿಸು 7, 25 ಭಾಗಿಸು 7, 26 ಭಾಗಿಸು 7, 27 ಭಾಗಿಸು 7. 6 ಭಾಗಲಬ್ಧ ಸಂಖ್ಯೆಗಳು ಸಿಕ್ಕಿದವು. ಇದೇ 3 ಮತ್ತು 4ರ ನಡುವೆ ಇರುವ 6 ಭಾಗಲಬ್ಧ ಸಂಖ್ಯೆಗಳು. ಅರ್ಥ ಆಯ್ತು ಅಂತ ಅಂದುಕೊಂಡಿದ್ದೇನೆ. ಮುಂಚಿನ ನೆಕ್ಸ್ಟ್ಗೆ ಹೋಗೋಣ. ಈಗ ನೋಡಿ, ಆಗ ಪೂರ್ಣ ಸಂಖ್ಯೆಗಳನ್ನ ಕೊಟ್ಟಿದ್ರು, ಈಗ ಏನ್ ಮಾಡಿದ್ದಾರೆ, ಭಾಗಲಬ್ಧ ಸಂಖ್ಯೆಗಳನ್ನೇ ಕೊಟ್ಟಿದ್ದಾರೆ. ಈಗ ಏನ್ ಮಾಡುದು, ಸೇಮ್ ಮೆಥಡ್ ಅಲ್ಲಿ ಏನು ಚೇಂಜ್ ಇಲ್ಲ. ಈಗ ಇವುಗಳ ನಡುವಿನ ನೋಡಿ 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. 5 ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, 5 + 1 ಎಷ್ಟಾಯ್ತು, 6. ಕೊಟ್ಟಿರುವ ಭಾಗಲಬ್ಧ ಸಂಖ್ಯೆಯನ್ನ ಬರೆಯೋಣ. 3/5, 4/5, 3/5 ಮತ್ತು 4/5. ಇದಕ್ಕೇನ್ ಮಾಡ್ಬೇಕು, ಅಂಶಕ್ಕೆ ಮತ್ತು ಛೇದಕ್ಕೆ 6ರಿಂದ ಗುಣಿಸ್ಬೇಕು. ಎಷ್ಟು ಸಿಗ್ತದೆ, 3 × 18, 5 × 30. ಆಯ್ತಾ? ಅದೇ ರೀತಿ 4 × 24, 5 × 30. ಈಗ ಇದ್ರ ನಡುವೆ ಇರುವ ಸಂಖ್ಯೆಗಳನ್ನ ಬರಿಬಹುದಲ್ವಾ? 18 ಆದ ನಂತರ 19/30, ಅದೇ ರೀತಿ 20/30, 21/30, 22/30, 23/30, ಅದೇ ರೀತಿ 24/30. ಇಲ್ಲಿಗೆ ಸಿಕ್ಕಿತು ನಮಗೆ ಅಲ್ವಾ, 5 ಅಂತ ಕೇಳಿದ್ದು, 5 ನಮಗೆ ಸಿಕ್ಕಿತು. ನೆಕ್ಸ್ಟ್ ಬರಿಬೇಕಂತೇನಿಲ್ಲ. ಸೊ ಇದೇನಾಗಿದೆ 3/5 ಮತ್ತು 4/5ರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳಾಗಿದೆ. ಅರ್ಥ ಆಯ್ತಲ್ವಾ? ಇದು ಈಸಿ ಉಂಟು, ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಹಾಗಾದ್ರೆ 4ನೇ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ, ಅಭ್ಯಾಸ 1.1ರ ಕೊನೆಯ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನ ಕಾರಣ ಸಹಿತ ತಿಳಿಸಿ. ಓಕೆ, ಮೊದಲಿಗೆ ಕೊಟ್ಟಂತದ್ದು ಮೊದಲ ಒಂದು ಹೇಳಿಕೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಹೌದಾ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆಯ. ಸ್ವಾಭಾವಿಕ ಸಂಖ್ಯೆಗಳೆಂದರೇನು? 1ರಿಂದ ಶುರುವಾಗಿ ಅನಂತದೆಡೆಗೆ ಸಾಗ್ತದೆ. ಪೂರ್ಣ ಸಂಖ್ಯೆ ಎಂದರೇನು? 0ಯಿಂದ ಶುರುವಾಗಿ ಅನಂತದೆಡೆಗೆ ಸಾಗ್ತದೆ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಇದೆ ಅಲ್ವಾ, ಇಲ್ಲಿದೆ. ಪೂರ್ಣ ಸಂಖ್ಯೆಯ ಗಣದಲ್ಲಿ ಏನಾಗಿದೆ? ಸ್ವಾಭಾವಿಕ ಸಂಖ್ಯೆಗಳಿದೆ. ಹಾಗಾದರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ? ಹೌದು, ಈ ಹೇಳಿಕೆ ಸರಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳು ಕೂಡ ಪೂರ್ಣ ಸಂಖ್ಯೆಯಾಗಿದೆ. ಪ್ರತಿಯೊಂದು, ಅದನ್ನೇ ಬರೆಯುವಂತಹದು, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆಯಾಗಿದೆ. ಓಕೆ, ನೆಕ್ಸ್ಟ್ಗೆ ಹೋಗೋಣ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪೂರ್ಣಾಂಕ ಎಂದರೇನು? ಪೂರ್ಣಾಂಕ ಎಂದರೆ ನೋಡಿ, ಮೈನಸ್ ಮತ್ತು ಪ್ಲಸ್ ಸಂಖ್ಯೆಗಳನ್ನ ಹೊಂದಿದೆ. ಆದ್ರೆ ಪೂರ್ಣ ಸಂಖ್ಯೆಯಲ್ಲಿ ಮೈನಸ್ ಸಂಖ್ಯೆಗಳಿದೆಯಾ? ಪೂರ್ಣ ಸಂಖ್ಯೆಯಲ್ಲಿ ಮೈನಸ್ ಸಂಖ್ಯೆಗಳಿಲ್ಲ ಅಲ್ವಾ? ಹಾಗಾದ್ರೆ ಪ್ರತಿಯೊಂದು ಪೂರ್ಣಾಂಕವು ಪೂರ್ಣ ಸಂಖ್ಯೆಯ? ಅಲ್ಲ, ತಪ್ಪು. ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಏಕೆಂದರೆ ಪೂರ್ಣಾಂಕ ಸಂಖ್ಯಾಗಣದಲ್ಲಿ ಬರುವ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ. ಹಾಗಾದ್ರೆ ಕೊನೆಯ ಹೇಳಿಕೆ ನೋಡೋಣ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ತಪ್ಪು ಅಲ್ವಾ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಗಳು ಕೂಡ ಪೂರ್ಣ ಸಂಖ್ಯೆ ಅಲ್ಲ. ಪೂರ್ಣ ಸಂಖ್ಯಾಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಾದ, ಇದನ್ನ ಹೇಗೆ ಬರೆಯುವುದು? ಪೂರ್ಣ ಸಂಖ್ಯಾಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಾದ ಭಾಗಲಬ್ಧ
ಸಂಖ್ಯೆಗಳಾದ 1/2, 3/2 ಇತ್ಯಾದಿ ಸಂಖ್ಯೆಗಳು ಇರುವುದಿಲ್ಲ. ಹಾಗಾದ್ರೆ ಇಷ್ಟು ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಅದನ್ನ ಶೇರ್ ಮಾಡಿ, ಮತ್ತೆ ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.